ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಬೆಂಗಳೂರು ಚಲೋ. ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರಿಂದ ಮುಷ್ಕರ. ರಸ್ತೆಗೆ ಇಳಿಯೋದಿಲ್ವಾ? ಹಾಗಾದ್ರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ನೀವೇನಾದ್ರೂ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ನಲ್ಲಿ ಓಡಾಡೋರು ಆಗಿದ್ದಿದ್ರೆ, ಬೆಂಗಳೂರಿಂದ ಹೋಗೋರು, ಬೆಂಗಳೂರಿಗೆ ಬರೋರು ಅಥವಾ ಬೆಂಗಳೂರಿನಲ್ಲೇ ಓಡಾಡೋರು ಆಗಿದ್ದಿದ್ರೆ ಅದು ಈ ಕೆಎಸ್ಆರ್ಟಿಸಿ ಬಿಎಂಟಿಸಿ ಈ ಬಸ್ನ ಮೂಲಕ. ಇವತ್ತು ಬಸ್ ಇರ್ತಾವ ಇರಲ್ವಾ ಅನ್ನೋದು ನಿಮಗೆ ಕುತೂಹಲ ಇದ್ರೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಸರ್ಕಾರದ ಪ್ಲಾನ್ಗೆ ಸೆಡ್ ಹೊಡೆದ ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಬಂದ್ ನಿಲ್ಲಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಬಂದ್ ನಡೀತಾ ಇದೆ ಕೂಡ, ಪ್ರತಿಭಟನೆ ನಡೆಯುತ್ತೆ, ಅದರಲ್ಲಿ ರಾಜಿ ಮಾತೆ ಇಲ್ಲ. 26 ತಿಂಗಳ ಹಿಂಬಾಕಿಗೆ ನಾವು ಪ್ರತಿಭಟನೆಯನ್ನ ಬಿಡೋದಿಲ್ಲ. 38 ತಿಂಗಳ ಹಿಂಬಾಕಿಯನ್ನ ನಾವು ಕೇಳಿದ್ದೀವಿ. ವೇತನ ಪರಿಷ್ಕರಣೆಯೂ ಕೂಡ ಇದರಲ್ಲಿದೆ. 16 ಬೇಡಿಕೆಗಳು, ಅದನ್ನ ಈಡೇರಿಸಬೇಕು ಸರ್ಕಾರ. ಮೂಗಿಗೆ ತುಪ್ಪ ಸವರೋ ಕೆಲಸವನ್ನ ಸರ್ಕಾರ ಮಾಡಬಾರದು. ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸದೆ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನ ನಿಲ್ಲಿಸೋದು, ಬಿಡೋದು, ಬಂದನ್ನ ಕೈ ಬಿಡೋದು ಯಾವುದು ಕೂಡ ಸಾಧ್ಯ ಇಲ್ಲ. ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಸರ್ಕಾರ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಾರಿಗೆ ಮುಖಂಡ ವಿಜಯ್ ಭಾಸ್ಕರ್ ಕೂಡ ಹೇಳಿದ್ದಾರೆ, ನಾವು ಪ್ರತಿಭಟನೆಯನ್ನ ಕೈ ಬಿಡುವಂತ ಸಂದರ್ಭವೇ ಇಲ್ಲ, ಪ್ರಶ್ನೆಗೆ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯ ಮೆಜೆಸ್ಟಿಕ್ ಸೇರಿದಂತೆ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಈಗ ಜನರಿಗೂ ಕೂಡ ಇದರ ಬಿಸಿ ತಟ್ಟುತ್ತಿದೆ. ಮೆಜೆಸ್ಟಿಕ್ ಸೇರಿದಂತೆ ಕೆಆರ್ ಮಾರ್ಕೆಟ್ ಸೇರಿದಂತೆ ಕೆಲವು ಕಡೆಗಳಲ್ಲಿ ಸ್ಯಾಟಲೈಟ್ ಇಲ್ಲೆಲ್ಲವೂ ಕೂಡ ಜನರ ಸಂಖ್ಯೆಯೂ ಕೂಡ ವಿರಳ ಇದೆ. ಕೆಲವು ಬಸ್ಗಳು ಆಪರೇಟ್ ಆದಂಗೆ ಕಾಣಿಸ್ತಾ ಇಲ್ಲ. ಬಹುತೇಕ ಜನ ಬಂದಿರೋ ಕಾರಣಕ್ಕಾಗಿ ಬೇರೆ ಬೇರೆ ಅದು ಕ್ಯಾಬೋ ಅಥವಾ ಆಟೋನೋ ಬೇರೆನಾದ್ರೂ ಸಾರಿಗೆ ಸಂಪರ್ಕವನ್ನ ಬಳಸದಂಗೆ ಕಾಣಿಸ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಪ್ರವೀಣ್ ಈಗ ನಮ್ಮ ಜೊತೆಯಲ್ಲಿ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ. ನಮ್ಮ ಆಂಕರ್ ಪ್ರವೀಣ್ ಸಾರಿಗೆ ನೌಕರರ ಪ್ರತಿಭಟನೆ ಹೇಗಿದೆ ಅನ್ನೋದರ ಬಗ್ಗೆ ಡಿಟೇಲ್ ಮಾಹಿತಿ ಕೊಡ್ತಾರೆ. ಸಾರಿಗೆ ನೌಕರರನ್ನ ಮಾತಾಡಿಸ್ತಾರೆ ಕೂಡ. ಬಹುಶಃ ಅವರು ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಎಸ್ ಪ್ರವೀಣ್, ಓವರ್ ಟು ಯು. ಎಸ್ ರಂಜಿತ್, ಏನು ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅವರ ಪ್ರಮುಖ ಬೇಡಿಕೆ ಏನು? ಪ್ರಮುಖವಾಗಿ 2 ಬೇಡಿಕೆಯನ್ನು ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಒಂದು, 38 ತಿಂಗಳ ಹಿಂಬಾಕಿ ವೇತನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಅದರ ಜೊತೆಗೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹಲವು ದಿನಗಳ ಬೇಡಿಕೆಯಾಗಿತ್ತು. ಈ ಹಿಂದೆ ಅನೇಕ ಬಾರಿ ಕೂಡ ಮುಷ್ಕರವನ್ನ ಕೈಗೊಂಡಿದ್ರು, ಆದರೆ ಸರ್ಕಾರ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿ ಕೂಡ ಆಗಿತ್ತು. ಈಗ ಮತ್ತೆ ಪುನಃ ಇದೀಗ ಸಾರಿಗೆ ನೌಕರರು ನಮ್ಮ ಬೇಡಿಕೆಯನ್ನ ಈ ಕೂಡಲೇ ನೀವು ಈಡೇರಿಸಬೇಕು, ನಮ್ಮ ಬೇಡಿಕೆಯನ್ನ ಈಡೇರಿಸದಿದ್ದರೆ ನಾವು ಮುಷ್ಕರವನ್ನ ಕೈಗೊಳ್ತೀವಿ ಅಂತ ಇವತ್ತು ಬೆಂಗಳೂರು ಚಲೋವನ್ನ ಫ್ರೀಡಂ ಪಾರ್ಕ್ ನಿಂದ ಕೈಗೊಂಡಿದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ಹೋರಾಟವನ್ನ ಮಾಡಿದ್ರು, ಆದರೂ ಕೂಡ ಅವರ ಹೋರಾಟ, ಅವರ ಒಂದು ಬೇಡಿಕೆ, ಪ್ರಮುಖವಾದ ಬೇಡಿಕೆ ಈಡೇರಲಿಲ್ಲ. ಮತ್ತೊಂದು ಕಡೆ ಈಗ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಸಾರಿಗೆ ಇಲಾಖೆ ಎಸ್ಮಾವನ್ನ ಕೂಡ ಜಾರಿಗೆ ಮಾಡಿರೋದು, ಕಡ್ಡಾಯವಾಗಿ ರಜೆ ಇರೋದಿಲ್ಲ. ಮತ್ತೊಂದು ಕಡೆ ಅವರಿಗೆ ವೀಕ್ ಆಫ್ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಹೀಗಾಗಿ ಒಂದ್ ಕಡೆ ಸಾರಿಗೆ ನೌಕರರಿಗೆ ಇದು ಒಂದು ರೀತಿಯಾಗಿ ಸರ್ಕಾರ ಈ ರೀತಿಯಾಗಿ ಎಸ್ಮಾ ಕಾಯ್ದೆ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡ್ತಾ ಇರೋದು. ಮತ್ತೊಂದು ಕಡೆ ಸಾರಿಗೆ ನೌಕರರು ಇವತ್ತು ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಇಲ್ಲಿ ಬೆಂಗಳೂರು ಚಲೋವನ್ನ ಮಾಡ್ತೀವಿ. ಸರ್ಕಾರ ಪ್ರಮುಖವಾಗಿ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನ ಈಡೇರಿಸಬೇಕು. 38 ತಿಂಗಳ ಹಿಂಬಾಕಿ ವೇತನವನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು, ಜೊತೆಗೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಈಗಾಗಲೇ ಸರ್ಕಾರ ನಿನ್ನೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಆ ಪ್ರೆಸ್ ಮೀಟ್ ನಲ್ಲಿ ಅವರು 26 ತಿಂಗಳ ವೇತನವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಈ ನೌಕರರು ಏನ್ ಹೇಳ್ತಿದ್ದಾರೆ, ನಮ್ಮ ಒಂದು ನಿರ್ಧಾರವನ್ನ, ನಮ್ಮ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡಿಲ್ಲ, ನಮ್ಮ ಜೊತೆ ಚರ್ಚೆ ಕೂಡ ಮಾಡಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಒಟ್ಟು ನಮ್ಮ 38 ತಿಂಗಳ ಹಿಂಬಾಕಿ ವೇತನ ಏನಿದೆ ಅದನ್ನ ಬಿಡುಗಡೆ ಮಾಡಬೇಕು, ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು. 26 ತಿಂಗಳ ವೇತನ ನಮಗೆ ಸಾಕಾಗೋದಿಲ್ಲ, ಒಟ್ಟು 38 ತಿಂಗಳ ವೇತನವನ್ನ ಬಿಡುಗಡೆ ಮಾಡಬೇಕು ಅಂತ ಸಾರಿಗೆ ನೌಕರರು ಬೆಂಗಳೂರು ಚಲೋವನ್ನ ಕೈಗೊಂಡಿದ್ದಾರೆ. ಇಲ್ಲಿದ್ದಾರೆ, ನಾನು ಮಾತನಾಡ್ತಾ ಹೋಗ್ತೀನಿ ಅವ್ರನ್ನ. ಸರ್, ಇದೀಗ ಒಂದ್ ಕಡೆ ಸಾರಿಗೆ ಸಚಿವರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರು, ಅಲ್ಲಿ 26 ತಿಂಗಳ ವೇತನವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದೆನಾ ಹೆಂಗೆ ಅಂತ? ನಮಗೆ 38 ತಿಂಗಳು ಹರಿಯಬೇಕು, 38 ತಿಂಗಳು ಹರಿಯಬೇಕು. 1/1/24 ಟಿಫಿಕೇಶನ್ ಮಾಡಬೇಕು, ಅಗ್ರಿಮೆಂಟ್ ಆಗಬೇಕು. ಈಗ 26 ತಿಂಗಳು ವೇತನ ಬಿಡುಗಡೆ ಮಾಡಿದ್ದಾರೆ, ಮತ್ತೊಂದ್ ಕಡೆ ವೇತನ ಪರಿಷ್ಕರಣೆ ಕೂಡ ಮಾಡಿರೋದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪರಿಷ್ಕರಣೆ ಸರಿಯಾಗಿ ಆಗಿರುವುದಿಲ್ಲ.
38 ತಿಂಗಳು ಕೊಡ್ಬೇಕು. ಅವರು 26 ತಿಂಗಳು ಏಕಪಕ್ಷೀಯ ಮಾಡ್ಯಾರ. ನಮ್ಮ ಕಾರ್ಮಿಕರ ಅಭಿಪ್ರಾಯ ಇಲ್ಲ. ನಾವು ಅವ್ರ ಹತ್ರ ಭಿಕ್ಷೆ ಪಾತ್ರೆ ಹಿಡಿದು ಕೇಳಕತ್ತಿಲ್ಲ, ದುಡ್ದಿದ್ದು ಕೂಲಿ ಕೇಳಕತ್ತೀವಿ. ನ್ಯಾಯಯುತವಾಗಿ ಬರಬೇಕಾದಂತ ಹಕ್ಕನ್ನು ಕೇಳಕತ್ತೀವಿ. ಈಗಾಗಲೇ 2-3 ಸಲ ಇದೇ ಜಾಗದಲ್ಲಿ ಹೋರಾಟ ಮಾಡಿದ್ರು ಯಾರು ಯಾಕೆ ಅಂದಿಲ್ಲ. ಕಾರ್ಮಿಕರ ಮ್ಯಾಗ ದಬ್ಬಾಳಿಕೆ ಜಾಸ್ತಿ ಆಗ್ಯಾವು, ಅವನ್ ತಡೆಗಟ್ಟಬೇಕು. ಶ್ರೀನಿವಾಸ ಮೂರ್ತಿ ಯಾರು ನೇಮ್ಸ್ ಅಂತ ಹೇಳಿದ್ರಿ ಇವ್ರಿಗೆ? ಶ್ರೀನಿವಾಸ ಮೂರ್ತಿ ಅಧಿಕಾರಿಗೆ ಸರ್ಕಾರದಿಂದ ಅವ್ರಿಗೆ ಎಷ್ಟು ಕೊಟ್ಟಿರಬಹುದು. ಇದನ್ನ 14 ತಿಂಗಳ ಕೊಡು ಅಂತೇಳಿ ವರದಿ ಮಾಡ್ಲಾಕ ಈಗ ಏನಾರು ಕೋರ್ಟ್ ಕೇಸ್ ಹಾಕುವ ಯಾರ ಕೈಲಿ ಒಂದು IPL ಹಾಕಿಸ್ತಾರಲ್ಲ, ಆ ತರ ಅವ್ರಿಗೆ ಏನಾದ್ರು ದುಡ್ಡು ಕೊಟ್ಟಿರಲೇಬೇಕು ಶ್ರೀನಿವಾಸ ಮೂರ್ತಿಗೆ ಅಂತ ನನ್ನ ವೈಯಕ್ತಿಕ ಆರೋಪ. ಮತ್ತೊಂದು, ಈಗ ಎಸ್ಮಾ ಒಂದು ಜಾರಿಗೆ ತಂದಿರೋದು, ಈಗ ನಿಮಗೆ ಎಸ್ಮಾ ಜಾರಿಗೆ ತಂದು ಯಾರೆಲ್ಲ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅವರನ್ನ ಏನು ಅವರ ವೀಕ್ ಆಫ್ ಆಗಿರ್ಬೋದು ಮತ್ತೆ ರಜೆ ಕಡ್ಡಾಯ ಕ್ಯಾನ್ಸಲ್ ಮಾಡಿದ್ದಾರೆ, ಕಡ್ಡಾಯವಾಗಿ ಹಾಜರಾಗಬೇಕು ಅಂತ. ಎಸ್ಮಾ ಇದು ಮೊದಲಿಂದನೇ ಐತ್ರಿ. ಯಾವಾಗಲೂ ಹೋರಾಟ ಅಂತ ಏನ್ ಮಾಡ್ತೀವಲ್ಲ, ಎಸ್ಮಾ ಜಾರಿ ಮಾಡೇ ಮಾಡ್ತಾರ. ಅದೇನು ಹೊಸದಲ್ಲ. ಎಸ್ಮಾ ಜಾರಿ ಮಾಡಿದ ಸರ್ಕಾರ ಉಳಿದೇ ಇಲ್ಲ. ಬಡ ಕಾರ್ಮಿಕರ ಮ್ಯಾಗ ಎಸ್ಮಾ ಜಾರಿ ಮಾಡಿದ್ರೆ ಇವರಿಗೆ ವರ್ಗಾವಣೆ ಒಂದು ಬಿಟ್ಟು ಬೇರೆದೇನು ದಂಧೆನ ಗೊತ್ತಿಲ್ಲ. ವರ್ಗಾವಣೆ ಇಲ್ಲಿದ್ದವ್ರು ಹಾಸನಕ್ಕ, ಅಲ್ಲಿದ್ದವ್ರು ಗುಲ್ಬರ್ಗಕ್ಕ, ಹೆಂಡ್ರು ಒಂದ್ ಕಡೆ ಮಕ್ಕಳು ಒಂದ್ ಕಡೆ ಬೀದಿ ಪಾಲ್ ಮಾಡಕ ಸರ್ಕಾರ ಇತ್ತು, ಅಥವಾ ಎಲ್ಲರಿಗೂ ಉತ್ತಮವಾಗಿ ನಡ್ಕೊಳಕ್ ಸರ್ಕಾರ ಇತ್ತು, ತಿಳಿಯವಲ್ದು. ಇದೇ ಜೋಡಿ ಇತ್ತು ಹಿಂದ ವಿರೋಧ ಪಕ್ಷದಾಗಿದ್ದಾಗ, ಹೊರಗಿದ್ದಾಗ ಸರ್ಕಾರ ಏನ್ ಮಾಡ್ತೈತಿ ಅಂತಿದ್ರು. ಅವಾಗ ಬೊಮ್ಮಾಯಿಯವ್ರ ಸರ್ಕಾರ ಇತ್ತು. ಸಿದ್ದರಾಮಯ್ಯನವ್ರು ಪ್ರಶ್ನೆ ಮಾಡ್ತಿದ್ರು. ವಿರೋಧ ಪಕ್ಷ ನಾಯಕರಿದ್ದಾಗ ಸರ್ಕಾರದವರೇ ಏನ್ ಮಾಡ್ತಾರ, ನಿಮ್ಮ ಸಮಸ್ಯೆ ಯಾಕೆ ಬಗೆಹರಿಸೋದಿಲ್ಲ ಅಂತೇಳಿ ಇದೇ ಜೋಡಿ ಎತ್ತ ಕೇಳ್ತಿದ್ರು. DK ಶಿವಕುಮಾರ್ ಅವರು ಕೇಳ್ತಿದ್ರು ಮತ್ತು ಸಿದ್ದರಾಮಯ್ಯನವರು ಕೇಳ್ಯಾರ. ಈಗ ಅವರೇ ಅಧಿಕಾರದಾಗ ಅದರ, ಇವತ್ತಿಗೂ ಮಾತಾಡಕ್ ತಯಾರಿಲ್ಲ. ಡೇಟ್ ಕೊಡ್ತಾರ, ತಪ್ಪಿಸ್ತಾರ, ಡೇಟ್ ಕೊಡ್ತಾರ, ತಪ್ಪಿಸ್ತಾರ. ಯಾಕ್ರಿ ಇದು ಹತಾಶ ಭಾವನೆ, ಭೇದ ಭಾವನೆ ಮಾಡೋದು ಯಾಕೈತಿ? ಒಳ್ಳೇದಲ್ಲ. ನ್ಯಾಯಯುತವಾಗಿ ಚರ್ಚೆ ಮಾಡಿ ದ್ವಿಪಕ್ಷೀಯ ಮುಖಾಂತರ ಮಾತುಕತೆ ಮಾಡಬೇಕು. ಏಕಬಾಲ್ ಮಾಡಕ ಸರ್ಕಾರ ಇತ್ತು, ಅಥವಾ ಎಲ್ಲರಿಗೂ ಉತ್ತಮವಾಗಿ ನಡ್ಕೊಳಕ್ ಸರ್ಕಾರ ಇತ್ತು, ತಿಳಿಯವಲ್ದು. ಇದೇ ಜೋಡಿ ಇತ್ತು ಹಿಂದ ವಿರೋಧ ಪಕ್ಷದಾಗಿದ್ದಾಗ, ಹೊರಗಿದ್ದಾಗ ಸರ್ಕಾರ ಏನ್ ಮಾಡ್ತೈತಿ ಅಂತಿದ್ರು. ಅವಾಗ ಬೊಮ್ಮಾಯಿಯವ್ರ ಸರ್ಕಾರ ಇತ್ತು. ಸಿದ್ದರಾಮಯ್ಯನವ್ರು ಪ್ರಶ್ನೆ ಮಾಡ್ತಿದ್ರು. ವಿರೋಧ ಪಕ್ಷ ನಾಯಕರಿದ್ದಾಗ ಸರ್ಕಾರದವರೇ ಏನ್ ಮಾಡ್ತಾರ, ನಿಮ್ಮ ಸಮಸ್ಯೆ ಯಾಕೆ ಬಗೆಹರಿಸೋದಿಲ್ಲ ಅಂತೇಳಿ ಇದೇ ಜೋಡಿ ಎತ್ತ ಕೇಳ್ತಿದ್ರು. DK ಶಿವಕುಮಾರ್ ಅವರು ಕೇಳ್ತಿದ್ರು ಮತ್ತು ಸಿದ್ದರಾಮಯ್ಯನವರು ಕೇಳ್ಯಾರ. ಈಗ ಅವರೇ ಅಧಿಕಾರದಾಗ ಅದರ, ಇವತ್ತಿಗೂ ಮಾತಾಡಕ್ ತಯಾರಿಲ್ಲ. ಡೇಟ್ ಕೊಡ್ತಾರ, ತಪ್ಪಿಸ್ತಾರ, ಡೇಟ್ ಕೊಡ್ತಾರ, ತಪ್ಪಿಸ್ತಾರ. ಯಾಕ್ರಿ ಇದು ಹತಾಶ ಭಾವನೆ, ಭೇದ ಭಾವನೆ ಮಾಡೋದು ಯಾಕೈತಿ? ಒಳ್ಳೇದಲ್ಲ. ನ್ಯಾಯಯುತವಾಗಿ ಚರ್ಚೆ ಮಾಡಿ ದ್ವಿಪಕ್ಷೀಯ ಮುಖಾಂತರ ಮಾತುಕತೆ ಮಾಡಬೇಕು.